ಶಾಲೆಯಲ್ಲಿ ಇಂಜಿನಿಯರ್ ದಿನಾಚರಣೆ. ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳೆಸುವುದೇ ದಿನಾಚರಣೆಯ ಮೂಲ ಉದ್ದೇಶ. ನೇತ್ರಾಜ ಗುರುವಿನ ಮಠ, ಗಂಗಾವತಿ. ಭಾರತ ರತ್ನ ಸಿವಿಲ್ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮ ದಿನಾಚರಣೆಯನ್ನು ದೇಶಾದ್ಯಂತ ಸೆಪ್ಟೆಂಬರ್ 15ರಂದು ಆಚರಿಸಲಾಗುತ್ತಿದ್ದು, ಇದರ ಮೂಲ ಉದ್ದೇಶ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆ ಹಾಗೂ ಸಂಶೋಧನೆ ಬೆಳೆಸುವ ಉದ್ದೇಶ ಹೊಂದಿದೆ ಎಂದು ಮಹಾನ್ ಕಿಡ್ಸ್ ಆಂಗ್ಲ ಮಾಧ್ಯಮ ಶಾಲೆಯ ಅಧ್ಯಕ್ಷ ನೇತ್ರಾಜ್ ಗುರುವಿನ ಮಠ ಹೇಳಿದರು. ಅವರು ಶಾಲೆಯಲ್ಲಿ ಇಂಜಿನಿಯರ್ಸ್ ಡೇ ಆಚರಣೆ ಪ್ರಯುಕ್ತ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿ ಮಾತನಾಡುತ್ತಾ, ಭಾರತವು ವೈಜ್ಞಾನಿಕ ಕ್ಷೇತ್ರದಲ್ಲಿ ದಿಟ್ಟ ಹೆಜ್ಜೆ ಇಡುವುದರ ಮೂಲಕ ಸಾಧನೆಯ ಹಾದಿಯಲ್ಲಿದೆ ಎಂಬುದಕ್ಕೆ ಇತ್ತೀಚಿನ ಉಡಾವಣೆಗಳು ಸಾಕ್ಷಿಯಾಗಿದೆ. ಭೂಗೋಳ, ಖಗೋಳ, ಸೂರ್ಯಚಂದ್ರ, ಹಗಲು ರಾತ್ರಿ, ಗ್ರಹಣ ಮತ್ತಿತರ ವಿಷಯಗಳನ್ನು ಶಾಲಾ ವಿದ್ಯಾರ್ಥಿಗಳಿಗೆ ತಿಳಿ ಹೇಳುವ ಕಾರ್ಯ ನಡೆಸಲಾಗುತ್ತಿದೆ ಎಂದು ಹೇಳಿದರು. ಶಾಲಾ ಮುಖ್ಯೋಪಾಧ್ಯಾಯಿನಿ ಸವಿತಾ ನೇತ್ರಾಜ್ ಗುರುವಿನ ಮಠ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿ, ಗೊತ್ತಿದ್ದ ವಿಷಯದಿಂದ ಗೊತ್ತಿಲ್ಲದ ವಿಷಯಗಳ ಕಡೆಗೆ ಸಾಗುವುದೇ ದಿನಾಚರಣೆಯ ಮೂಲ ಉದ್ದೇಶ. ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದರ ಮೂಲಕ ವಿಶ್ವದ ವಿಸ್ಮಯಗಳನ್ನು ಗುರುಗಳ ಮಾರ್ಗದರ್ಶನದಲ್ಲಿ ಕಳಿಸಲಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ವೈಜ್ಞಾನಿಕ ಮಾದರಿಯ ವಸ್ತು ಪ್ರದರ್ಶನವನ್ನು ಪ್ರದರ್ಶಿಸಿದರು. ಶಾಲಾ ಶಿಕ್ಷಕರಾದ ಚಂಪಾರಾಣಿ, ಕುಮಾರಿ ಮುದಿನಿ, ಸಹನಾ, ಪೂರ್ಣಿಮಾ, ಗೌಶಿಯಾ, ಶಿಕ್ಷಕರು ಸೇರಿದಂತೆ ಪಾಲಕರುಗಳಾದ ಸುನೀಲ್, ವೈದ್ಯ, ವೆಂಕಟೇಶ್, ಲತಾ, ಅಪಾರ ಪಾಲಕರು ಪಾಲ್ಗೊಂಡಿದ್ದರು.
ವಿಷಯಗಳು. ಮಾಲ್ಕಿಡ್ ಸ್ಕೂಲಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸಹಿತನೂ ಮಕ್ಕಳಲ್ಲಿ ಕಲಿಕಾ ಸಾಮರ್ಥ್ಯವನ್ನು ಬೆಳೆಸ್ತಾ ಇದ್ದಾರೆ. ಚಿಕ್ಕ ವಯಸ್ಸಿಗೆ ಸರಿಯೂ ಇಂಜಿನಿಯರಿಂಗ್ ಮಾಡಬೇಕಾದಂಥ ವಿಧಾನಗಳು ಆಗಿರ್ಬೋದು, ರೋಬೋಟಿಕ್ ಐಟಮ್ ಆಗಿರ್ಬೋದು, ಲಿಫ್ಟ್ ಐಟಮ್ ಆಗಿರ್ಬೋದು, ಕಾರ್ಗಳಾಗಿರ್ಬೋದು, ಈ ಥರ ಚಿಕ್ಕ ವಯಸ್ಸಿಗೆ ತಂತ್ರಜ್ಞಾನ ಕ್ಯೂರಿಯಾಸಿಟಿ ಬೆಳೆಸ್ತಾ ಇದ್ದಾರೆ. ಇದು ಉತ್ತಮವಾದಂಥ ನಡವಳಿಕೆ ಹಾಗೂ ಮಕ್ಕಳಲ್ಲಿ ಕಲಿಕಾ ಸಾಮರ್ಥ್ಯವನ್ನು ಉತ್ತೀರ್ಣಗೊಳಿಸಲು ಸಹಾಯವಾಗಿರುತ್ತದೆ. ನಮಗೆ ಈ ಸ್ಕೂಲಲ್ಲಿ ಬಿಟ್ಟಿರೋಕ್ಕೆ ತುಂಬ ಗೌರವ ಹಾಗೂ ಹೆಮ್ಮೆ ಇದೆ ಅಂತ. ಮೊಟ್ಟ ಮೊದಲಿಗೆ ಇಂದಿನ ಇಂಜಿನಿಯರ್ಸ್ ಡೇ ದಿನಾಚರಣೆಯನ್ನು ನಡೆಸಲು ಅವಕಾಶ ಕಲ್ಪಿಸಿದ ಎಲ್ಲ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ವಿಭಾಗದ ಇಂಜಿನಿಯರ್ಸ್ಗಳಿಗೆ ಮೊಟ್ಟ ಮೊದಲಿಗೆ ಧನ್ಯವಾದಗಳು. ನಮ್ಮ ದೈನಂದಿನ ಜೀವನದಿಂದ ಹಿಡಿದು ದೇಶದ ರಕ್ಷಣೆ ವಿಭಾಗದಲ್ಲೂ ಕೂಡ ಈ ಕ್ಷೇತ್ರದ ಕೊಡುಗೆ ಅಪಾರ. ಈ ದಿನಾಚರಣೆಯ ಮುಖ್ಯ ಉದ್ದೇಶ ಮಕ್ಕಳಲ್ಲಿ ಸ್ವಯಂ ಪ್ರೇರಣೆ ಹಾಗೂ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದು. ಮಕ್ಕಳು ಈ ಕೊಡುಗೆಗಳಿಂದ ಸ್ವಯಂ ಪ್ರೇರಿತರಾಗಿ ಆತ್ಮವಿಶ್ವಾಸದಿಂದ ತಮಗೆ ಇಷ್ಟವಾದ ಕ್ಷೇತ್ರದಲ್ಲಿ ಕೊಡುಗೆಗಳನ್ನು ನೀಡುವಂತೆ ಅವರನ್ನು ಸಿದ್ಧಪಡಿಸುವುದೇ ಈ ದಿನದ ಉದ್ದೇಶವಾಗಿದೆ. ಇಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಹಲವಾರು ವಿಭಾಗಗಳಿವೆ. ಕೆಲವು ನಮಗೆ ತುಂಬ ಪರಿಚಯವಾಗಿವೆ, ಇನ್ನು ಕೆಲವು ಅಂದರೆ ಈಗ ಮರೀನ್ ಇಂಜಿನಿಯರಿಂಗ್, ಟೆಕ್ಸ್ಟೈಲ್, ಈ ಥರ ಹಲವಾರು ವಿಭಾಗಗಳು ಈ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿವೆ. ಸೊ ಈ ದಿನದ ಒಂದು ಮುಖ್ಯ ಉದ್ದೇಶ ಹಾಗೂ ಅಪಾರವಾದ ಈ ಕೊಡುಗೆಯನ್ನು ನಾವು ಸ್ಮರಿಸಿ ಮಕ್ಕಳನ್ನು ಇಂತಹ ಮುಖ್ಯ ಕೌಶಲ್ಯಗಳನ್ನು ಬೆಳೆಸುವಂತೆ ಅವರನ್ನು ಸಿದ್ಧಪಡಿಸುವುದಾಗಿದೆ. ಇಂದಿನ ದಿನ ನಾನು ಎಲ್ಲ ಪಾಲಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಮಕ್ಕಳನ್ನು ಸ್ವತಃ ತಾವೇ ಸ್ವಯಂ ಪ್ರೇರಿತರಾಗಿ ಆತ್ಮವಿಶ್ವಾಸದಿಂದ ಕೌಶಲ್ಯಗಳನ್ನು ಕಲಿಯುವಂತೆ ಪ್ರೇರೇಪಿಸುವುದು ಹಾಗೂ ಪ್ರೋತ್ಸಾಹಿಸುವುದಾಗಿದೆ. ಸೊ ಎಲ್ಲ ಪಾಲಕರು ಮಕ್ಕಳು ಇಂದಿನ ವಿಶೇಷ ಶಿಕ್ಷಕರ ಸಹಾಯದಿಂದ ಕೆಲವು ಪ್ರಾಜೆಕ್ಟ್ಗಳನ್ನು ಮಾಡಿದ್ದಾರೆ. ಅವರ ಜ್ಞಾನವನ್ನು ಪರಿಶೀಲಿಸಿ ಪ್ರೋತ್ಸಾಹಿಸಿ ಹಾಗೂ ಅವರ ಜ್ಞಾನಾಭಿವೃದ್ಧಿಗೆ ಸಹಕರಿಸಬೇಕಾಗಿ ವಿನಂತಿ. ಧನ್ಯವಾದ. ಈ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಮಹಾಂಕೇಶ್ ಶಾಲೆಯಲ್ಲಿ ಇಂಜಿನಿಯರ್ಸ್ ಡೇ ಅನ್ನು ನಾವು ಆಚರಿಸ್ತಾ ಇದ್ದೀವಿ. ಇದು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜಯಂತಿಯ ಇಂಜಿನಿಯರ್ಸ್ ಡೇ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇಂಜಿನಿಯರಿಂಗ್ ಅಂತ ಹೇಳಿದ್ರೆ ಒಂದು ಯಾವುದಾದ್ರೂ ಇರುವಂಥ ಪ್ರಾಬ್ಲಮನ್ನು ಒಂದು ಸ್ಟ್ರಕ್ಚರ್ಡ್ ಮುಖಾಂತರ ಇನ್ನೋವೇಷನ್ ಆಗಿ ಕ್ರಿಯೇಟಿವ್ ಆಗಿ ಆ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುವಂಥ ಇರೋ ಸ್ಕಿಲ್ ಸೆಟ್ಗೆ ನಾವು ಇಂಜಿನಿಯರ್ ಅಂತ ಕರಿತೀವಿ. ನಾವು PUC ಆದ ನಂತರ ಮಕ್ಕಳು ಇಂಜಿನಿಯರಿಂಗ್ ಹೋದಾಗ ಆವಾಗ ನಾವು ಸ್ಕಿಲ್ ಕಲಿಬೇಕು ಅನ್ನುವಂಥದ್ದು ಏನಲ್ಲ, ಅದನ್ನು ಪ್ರಾಥಮಿಕ ಹಂತದಲ್ಲಿ ನಾವು ಕಲಿಬೋದು. ಹಾಗಾಗಿ ಪ್ರತಿ ವರ್ಷ ಕೂಡ ನಾವು ನಮ್ಮ ಶಾಲೆಯಲ್ಲಿ ಮಕ್ಕಳನ್ನು ತಮ್ಮಲ್ಲಿ ಇರ್ತಕ್ಕಂಥ ಸ್ಕಿಲ್ಗಳನ್ನು ಬಳಸಿ ಯಾವುದಾದ್ರೂ ಒಂದು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಬೋದು ಅನ್ನುವಂಥದ್ದನ್ನು ನಮಗೆ ತೋರಿಸ್ತಾ ಇದ್ದೀವಿ. ಇವತ್ತಿನ ದಿನ ಬಹಳಷ್ಟು ಮಕ್ಕಳು ಬೇರೆ ಬೇರೆ ಮಾಡೆಲ್ಗಳನ್ನು ಮಾಡಿದ್ದಾರೆ. ಆ ಮಾಡೆಲ್ಗಳನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಮಕ್ಕಳಲ್ಲಿ ಇರ್ತಕ್ಕಂಥ ಕೌಶಲ್ಯ ಹೇಗಿದೆ, ಅದನ್ನು ನಾವು ಅವ್ರನ್ನ ಸಪೋರ್ಟ್ ಮಾಡಬೇಕು ಅನ್ನುವಂಥದ್ದು. ಇವತ್ತಿನ ದಿನ ಎಲ್ಲ ಪಾಲಕರು ತಮ್ಮ ಮಕ್ಕಳ ಜೊತೆಗೆ ಕೂತ್ಕೊಂಡು ಈ ಇಂಜಿನಿಯರ್ಸ್ ಮಾಡೆಲ್ಗಳನ್ನು ಮಾಡೋದಕ್ಕೆ ಸಹಕಾರ ಮಾಡಿದ್ದೀವಿ. ನಿಮಗೂ ಧನ್ಯವಾದಗಳು. ಹಾಗೆ ಶಾಲೆಯ ಶಿಕ್ಷಕರು ಕೂಡ ಈ ಮಾಡೆಲ್ಗಳನ್ನು ಮಾಡೋದಕ್ಕೋಸ್ಕರ ಮಕ್ಕಳಿಗೆ ಜ್ಞಾನವನ್ನು ನೀಡಿದರೆ ನಿಮಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ಇಂಜಿನಿಯರ್ಸ್ ಡೇ ಅಂತ ಹೇಳ್ತಾ, ಪ್ರತಿದಿನ ಮಕ್ಕಳು ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತಾ ಇರಬೇಕು, ತಮ್ಮಲ್ಲಿ ಇರ್ತಕ್ಕಂಥ ಇಂಜಿನಿಯರ್ ಕಾನ್ಸೆಪ್ಟ್ಗಳನ್ನು ಹೊರಗೆ ಹಾಕ್ತಾ ಇರಬೇಕು. ಅದಕ್ಕೆ ಪಾಲಕರು ತಮ್ಮ ಸಮಯ ಮತ್ತು ಎಲ್ಲ ರೀತಿಯ ಸೌಲಭ್ಯಗಳನ್ನು ಮಕ್ಕಳಿಗೆ ನೀಡಿದಾಗಿದ್ದಲ್ಲಿ ಒಂದಿಲ್ಲ ಒಂದು ದಿನ ನಮ್ಮ ಮಕ್ಕಳು ಕೂಡ ಗ್ರೇಟ್ ಇಂಜಿನಿಯರ್ಸ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನು. ಹ್ಯಾಪಿ ಇಂಜಿನಿಯರ್ಸ್ ಡೇ. ಎಲ್ಲ ಮಕ್ಕಳು ತುಂಬ ಖುಷಿ ಆಗ್ತಿದೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಒನ್ಸ್ ಅಗೇನ್ ಹ್ಯಾಪಿ ಇಂಜಿನಿಯರ್ಸ್ ಡೇ. ನಿಜವಾಗ್ಲೂ ಇವತ್ತು ತುಂಬ ಖುಷಿ ಆಗ್ತಿದೆ. ಏನಂದರೆ ಫಸ್ಟ್ ನರ್ಸರಿಯಿಂದ ಅಪ್ ಟು ನೈನ್ತ್ ಸ್ಟ್ಯಾಂಡರ್ಡ್ ತನಕ ಮಕ್ಕಳು ತುಂಬ ಚೆನ್ನಾಗಿ ಮಾಡೆಲ್ಸ್ ಮಾಡಿದ್ದಾರೆ. ಎಕ್ಸ್ಪ್ಲೈನ್ ಕೂಡ ನರ್ಸರಿ ಮಕ್ಕಳಾಗಿರ್ಬೋದು, ಜೂನಿಯರ್ KG, ಸೀನಿಯರ್ KG ಮಕ್ಕಳು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆಮೇಲೆ ಮಾಡೆಲ್ಸ್ ಕೂಡ ಅಂತ ಇಲ್ಲಿ ಸೈನ್ಸ್ ಪ್ರಾಜೆಕ್ಟ್ ಅಂದರೆ ಏನೋ ಅಂತ ಬಂದಿದ್ದೀವಿ. ಬಟ್ ಹುಡುಗರು ಕ್ರಿಯೇಟಿವಿಟಿ ತುಂಬ ಚೆನ್ನಾಗಿದೆ. ಒಂದೊಂದಕ್ಕಿಂತ ಒಂದೊಂದು ಡಿಫ್ರೆಂಟ್ ಇದೆ. ಅವರು ಕ್ರಿಯೇಟಿವಿಟಿಗೆ ಮೆಚ್ಚಬೇಕು. ಮೊದಲು ಗ್ರೂಪಲ್ಲಿ ಮಾಡಿದ್ರು, ಇಂಡಿವಿಜುವಲ್ ಆಗಿ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹುಡುಗರೆಲ್ಲ. ಕೋಆರ್ಡಿನೇಷನ್ ಕೂಡ ಚೆನ್ನಾಗಿದೆ. ಟೀಚರ್ಸ್ ಆಗಲಿ, ಇಲ್ಲಿ
ಟೋಟಲಿ ಪೇರೆಂಟ್ಸು ಟೀಚರ್ಸು ಹುಡುಗರು ಎಲ್ಲರೂ ಹೊಂದ್ಕೊಂಡು ಹೋಗೋದು ಮಾಡೋದು ಪ್ರತಿಯೊಂದು ಚೆನ್ನಾಗಿ ತುಂಬ ಚೆನ್ನಾಗಿ ಅನ್ನಿಸ್ತಿದೆ, ಹ್ಯಾಪಿ ಅನ್ನಿಸ್ತಿದೆ ನಾನು ಅಂತೂ. ಫುಲ್ಲು ಗ್ರೋತ್ ಎಲ್ಲ ಚೆನ್ನಾಗಿದೆ ಸರ್. ಯಾವ ಸ್ಕೂಲಲ್ಲಿ ಮಾಡ್ತಿದ್ದಾರೋ ಇಲ್ಲ ನನಗಂತೂ ಗೊತ್ತಿಲ್ಲ, ಬಟ್ ಮಹಾನ್ ಕಿಡ್ಸ್ ಸ್ಕೂಲಲ್ಲಿ ಎಲ್ಲ ಆ್ಯಕ್ಟಿವಿಟೀಸಿಗೂ ಸಾರು ಮಕ್ಕಳು ಟೀಚರ್ಸು ಎಲ್ಲರೂ ಅವರು ಕೋಆರ್ಡಿನೇಷನಿಂದ ಮಾಡ್ತಿದ್ದಾರಲ್ಲ, ಇನ್ನೂ ಅತ್ಯುತ್ತಮವಾಗಿ ಬೆಳಿಬೇಕಂತ ನಮ್ಮ ಇಚ್ಛೆ. ಬಟ್ ಮಕ್ಕಳಂತೂ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲರೂ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಇದೆ. ಯಾವ್ದು ನೋಡಬೇಕು ಯಾವ್ದು ಬಿಡಬೇಕು ಎಲ್ಲವನ್ನೂ ನೋಡ್ಕೊತ ಹೋಗ್ಬೇಕಂತಾನೆ ಇದೆ ನೋಡಿ. ನಮಗಂತೂ ಯಾವುದು ಬಿಡೋಕ್ಕಾಗ್ತಿಲ್ಲ. ಅಲ್ಲಿ ನರ್ಸರಿದು ಕೂಡ ಚೆನ್ನಾಗಿ ಮಾಡಿದ್ದಾನೆ, ಸಾರಿ LKG ಹುಡುಗ, ಅದನ್ನು ಹೋಗಿ ನೋಡಬೇಕೀಗ. ಫಸ್ಟ್ LKG ಹುಡುಗರು ಕೂಡ ಆ ಫೀಲಿಂಗ್ ಇಲ್ಲ, ಮೀನ್ಸ್ ಎದಕ್ಕೆ ಮಾಡಬೇಕು ಏನು ಅಂತ. ನನ್ನ ಮಗಳು LKG ಓದ್ತಿದ್ದಾಳೆ, ಮಾಡು ಅಂದರೆ ಇಲ್ಲ ಮಮ್ಮಿ ನನಗೆ ಆಗಲ್ಲ, ಸ್ವಲ್ಪ ಸ್ಕೇರಿಂಗ್ ಇದೆ ಆಕೆಗೆ, ಮಾಡೋಕ್ಕಾಗ್ತಿಲ್ಲ. ನೆಕ್ಸ್ಟ್ ಟೈಮ್ ಅಂತೂ ಮಾಡಿಸ್ತೀನಿ ಸರ್, ಡೆಫಿನೆಟ್ಲಿ ಮಾಡಿಸ್ತೀನಿ ನನ್ನ ಮಗಳಿಗೆ. ವೈದ್ಯ ಅಂತೇಳಿ ನಾವು ಯುವತಿಯವರು ನಾವು ಆ್ಯಕ್ಚುಲಿ ನಮ್ಮ ಇಬ್ಬರು ಮಕ್ಕಳು ಕೂಡ ಇಲ್ಲೇ ಅಭ್ಯಾಸ ಮಾಡ್ತಾಯಿದ್ದಾರೆ. ಇಬ್ಬರು ಸಾತ್ವಿಕ ವೈದ್ಯ, ಇನ್ನೊಬ್ಬರು ಸಾನ್ವಿಕ ವೈದ್ಯ ಅಂತೇಳಿ. ಇನ್ನೊಂದಪ್ಪ ಇವತ್ತು ಇಂಜಿನಿಯರ್ಸ್ ಡೇ ಇವತ್ತು. ಹಾಗಾಗಿ ಎಲ್ಲ ನಮ್ಮ ಪ್ರತಿಯೊಬ್ಬರು ಮಕ್ಕಳು ಕೂಡ ತಮ್ಮ ಒಂದು ಅನಿಸಿಕೆಗಳನ್ನು ತಮ್ಮ ಒಂದು ಚಾಣಕ್ಯತೆಯನ್ನು ತೋರಿಸ್ತಾ ಇದ್ದಾರೆ ಎಲ್ಲರೂ. ಅದು ನಮಗೊಂದು ಖುಷಿ ತಂದ ಸಂಗತಿ. ಇದು ಒಂದು ವಿಷಯ ಇದು ನಮಗೇನಂತಂದರೆ ಈ ಶಾಲೆಯ ಒಂದು ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮ ಭಾಳ ಸಂತೋಷದ ಐತಿ. ಎಲ್ಲ ವಿದ್ಯಾರ್ಥಿಗಳು ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿಶೇಷವಾಗಿ ಇರ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು, ಉನ್ನತ ರೀತಿಯಲ್ಲಿ ಹೋಗಬೇಕಂತ ನಮಗೊಂದು ಅಭಿಲಾಷೆ ಇದೆ.